ಅದ್ರ ಸಲುವಾಗಿ ಈಗ ನಾವು ಹಾಸ್ಪಿಟ್ಲ್ ಒಳಗೆ ಕೆಲಸ ಮಾಡೋದಿಲ್ಲ, ಈಗ ಸ್ಮಶಾನ ಒಳಗೆ ಮಾತ್ರ ಕೆಲಸ ಮಾಡ್ತೇನೆ. ಅಲ್ಲಿ ಮಾತ್ರ ಶವ ತೆಗೆದು ಮಾತ್ರ ಕೆಲಸ ಮಾಡಿದೆ. 80% ನನ್ನ ಲೈಫ್ನೊಳಗೆ ಶವ ತೆಗೆದು. ಅಲ್ಲಿ ನಿಮಗೆ ಕೆಲಸ ಮಾಡುವಾಗ ನಿಮಗೆ ಈ ಅಸಹ್ಯ, ಈ ಹೆಣ ತಂದು ಸುಡಬೇಕು, ಅದು ಆಕ್ಸಿಜನ್ ಇಲ್ಲದೆ ನಾವು ಡೆತ್ ಆಗ್ಬಿಡ್ತೀವಿ. ನಮ್ಗೆ ಉಸಿರು ಸಿಗೋದಿಲ್ಲ ಅವಾಗ. ಉಸಿರು ಕಡೆಗೆ ಎಷ್ಟೋ ದಿವಸ ಆಗಿರ್ತದೆ, ಕೊಳೆತ ಹೋಗಿರ್ತದೆ ಶವ. ಎಲ್ಲೋ ಒಂದು ಹಳ್ಳಿಗಳಲ್ಲಿ ಸುಸೈಡ್ ಮಾಡಿಕೊಂಡು ವಾರಗಟ್ಟಲೆ ಆಗಿರ್ತದೆ. ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ನಿಮ್ಮ ರಾಜು ಕಾನ್ಸೂರ್. ಸಾಧನೆ ಅನ್ನೋದು ಯಾರಪ್ಪನ ಮನೆ ಸ್ವತ್ತಲ್ಲ. ಅವರವರ ಕ್ಷೇತ್ರದಲ್ಲಿ ಒಬ್ಬೊಬ್ಬ ಸಾಧಕರು ಹುಟ್ಟುಕೊಳ್ತಾರೆ. ಅಂಥ ಸಾಧಕರನ್ನು ಸಾರ್ವಜನಿಕರಿಗೆ ಪರಿಚಯ ಮಾಡುವಂಥ ಒಂದು ಕಾರ್ಯವನ್ನು ವಿಶ್ವಂಬರ ಟಿವಿ ಮಾಡ್ತಾ ಇದೆ. ಹಾಗಾದರೆ ಇವತ್ತು ನಮ್ಮ ಸಾಧಕರ ಕುರ್ಚಿಯಲ್ಲಿ ಕುಳಿತಿರುವಂಥ ಸಾಧಕ ಯಾರು ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ದಯವಿಟ್ಟು ನೋಡ್ಕೊಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಸಾಧಕರನ್ನು ಪರಿಚಯ ಮಾಡಿಕೊಡ್ತೀವಿ ಬನ್ನಿ. ದೊಡ್ಡವರು ಒಂದು ಮಾತು ಹೇಳ್ತಾ ಇದ್ರು, ಸತ್ತಾಗ ನಮ್ಮನ್ನು ಹೊರೋದಕ್ಕೆ 4 ಜನನಾದರೂ ಸಂಪಾದನೆ ಮಾಡಬೇಕು ಅಂತ. ಆದರೆ ದುರಾದೃಷ್ಟ ನೋಡಿ, ಇಂದು ಕಾಲ ಬದಲಾವಣೆ ಆಗಿದೆ. ಎಷ್ಟೋ ಅನಾಥ ಶವಗಳು ಮುಕ್ತಿ ಸಿಗದೇ ಇರೋದನ್ನು ನಾವು ನೋಡಿದ್ದೇವೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಇವತ್ತಿನ ಸಾಧಕರು ಕೂಡ ಆತ್ಮಹತ್ಯೆ, ಕೊಲೆಯಾದಂಥ ಅನಾಥ ಶವಗಳ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ನೀವು ಹೇಳ್ಬೋದು, ಇಂತಹ ಸೇವೆಗಳನ್ನು ಮಾಡಿದಂಥವರು ತುಂಬ ಜನ ಇದ್ದಾರೆ ಅಂತ. ಆದರೆ ಸತ್ತು ಕೊಳೆತ ಶವ, ನಿಮಗೆ ಗೊತ್ತು, ಶವ ಕೊಳೆತ ನಂತರ ಅದರ ಹತ್ತಿರ ಹೋಗೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಶವಗಳಿಗೆ ಮುಕ್ತಿ ನೀಡಿದ ಆ್ಯಂಬುಲೆನ್ಸ್ ಡ್ರೈವರ್ ಚಂದ್ರು ಬಗ್ಗೆ ಹೇಳ್ತಾ ಇದ್ದೀವಿ, ಕೇಳಿ. ಇವರು ಮೂಲತಃ ಸಿರಿಸಿಯ ರಾಮನತೊಗ್ಗು ಭಾಗದ ನಿವಾಸಿ. ಕಳೆದ 20 ವರ್ಷಗಳಿಂದ ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನೆಮ್ಮದಿ ಕುಟೀರ ಸ್ಮಶಾನದ ವಾಹನ ಚಾಲನೆ ಮಾಡ್ತಾ ಇದ್ದು, ಜೊತೆಗೆ ಮೃತದೇಹಕ್ಕೆ ಮುಕ್ತಿ ನೀಡುವ ಸೇವೆ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇವರ ಮೂಲಕವೇ ತಿಳಿದುಕೊಳ್ಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇವತ್ತು ನಮ್ಮೊಳಗಿನ ಸಾಧಕ ಕಾರ್ಯಕ್ರಮದಲ್ಲಿ ಕಳೆದ 17-18 ವರ್ಷಗಳಿಂದ ಆಂಬ್ಯುಲೆನ್ಸ್ ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಮ್ಮ ಪ್ರೀತಿಯ ಶಿರಸಿಯ ಚಂದ್ರಶೇಖರ್ ಜೋಗಳೇಕರ್ ಅವರು ನಮ್ಮ ಸಾಧಕರ ಕುರ್ಚಿಯಲ್ಲಿ ಕುಳಿತಿದ್ದಾರೆ. ಅವರಿಗೆ ನಾನು ವಿಶ್ವಂಬರ ಟಿವಿ ವತಿಯಿಂದ ಹಾಗೂ ಸಮಸ್ತ ನಮ್ಮ ವೀಕ್ಷಕರ ವತಿಯಿಂದ ಅವರನ್ನು ಸ್ವಾಗತ ಮಾಡ್ತೇನೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಚಂದ್ರಶೇಖರ್ ಅವರೇ, ಈ ಒಂದು ಆಂಬ್ಯುಲೆನ್ಸ್ ಚಾಲಕರಾಗಿ ವೃತ್ತಿಯನ್ನು ಯಾವಾಗಿಂದ ಸುಮಾರು ಶುರು ಮಾಡಿದ್ರಿ ನೀವು? ಸುಮಾರು 17-18 ವರ್ಷ ಆಯ್ತು ರೀ ಸ್ಟಾರ್ಟ್ ಮಾಡಿ. ಯಾತಕ್ಕಾಗಿ ಈ ಒಂದು ಚಾಲಕ ಹುದ್ದೆಗೆ ಬಂದ್ರಿ? ನಾ ಮೊದಲೇ ಅಂದರೆ ಹೊರಗಡೆ ಮಂಗಳೂರು, ಉಡುಪಿ ಅಲ್ಲಿ ಕೆಲಸ ಮಾಡ್ತಿದ್ದೆ, ಟ್ರಕ್ ಓಡಿಸ್ತಿದ್ದೆ ಅಲ್ಲಿ. ಅಲ್ಲಿಂದ ಇಲ್ಲಿ ಸಿರ್ಸಿಗೆ ಬಂದು ಒಂದು 17-18 ವರ್ಷ ಆಯ್ತು ಸಿರ್ಸಿ ಬಂದ ತಕ್ಷಣನೇ ಆಂಬ್ಯುಲೆನ್ಸ್ ಅಂದರೆ ಹಾಸ್ಪಿಟ್ಲ್ ಒಳಗೆ ಕೆಲಸ ಸಿಕ್ತು. ಆಂಬ್ಯುಲೆನ್ಸ್ ಓಡಿಸ್ಬೇಕಂತ ಹೇಳಿ ಅಲ್ಲಿ ಹೊಟ್ಟೆ ಸಲುವಾಗಿ, ಊಟದ ಸಲುವಾಗಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅಂದ್ರೆ ಮನೆಗೆ ಭಾಳ ಪ್ರಾಬ್ಲಮ್ ಇತ್ತು ರೀ ಅವಾಗ. 1 ರೂಪಾಯಿಗೆ ತುಟ್ಟಿ ಇತ್ತು ಅವಾಗ. ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅವಾಗ ಊಟಕ್ಕೆ ಪ್ರಾಬ್ಲಮ್ ಇತ್ತು. ಊಟದ ಸಲುವಾಗಿ ಅಲ್ರಿ ಮಾಡೋದು. ಹೌದೌದ್ರಿ, ಊಟದ ಪ್ರಾಬ್ಲಮ್ ಇತ್ತು. ಇದ್ರಿಗಿಂತ ಮೊದಲು ಮತ್ತು ಭಾಳ ಪ್ರಾಬ್ಲಮ್ ಇತ್ತು. ಅದ್ರ ಸಲುವಾಗಿ ಮಂಗಳೂರು ಅಲ್ಲಿ ಹೋದೆ. ಆಮೇಲೆ ಪ್ರಾಬ್ಲಮ್ ಆಮೇಲೆ ಆಂಬ್ಯುಲೆನ್ಸ್ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ದುಡ್ಡೆಲ್ಲ ತೊಗೊಳ್ತಿದ್ದೆ. ನಾನು ಆಂಬ್ಯುಲೆನ್ಸ್ ಓಡಿಸ್ಬೇಕಾದ್ರೆ ಪೇಷಂಟ್ ಕಡೆಯಿಂದ ದುಡ್ಡು ತೊಗೊಳ್ತಿದ್ದೆ, ದುಡ್ಡು ತಿಂತಿದ್ದೆ, ಹಿಂಗೆ. ಆಮೇಲೆ ನಾನು ನನಗೆ ಒಂಥರ ಹಿಂಗಾಯ್ತು, ಪೇಷಂಟಿಗೆಲ್ಲ ಹಿಂಗೆ ಪ್ರಾಬ್ಲಮ್ ಇರೋದು ಮತ್ತು ಅವ್ರದ್ದು ಹಿನ್ನೆಲೆ ಅರ್ಥ ಮಾಡ್ಕೊಂಡಾಗ ಇವ್ರ ಹತ್ರ ದುಡ್ಡು ತಿನ್ನಬಾರ್ದು. ಯಾವ ದಿವಸ ದುಡ್ಡು ತಿನ್ನೋದು ಬಿಟ್ಟು ಅವತ್ತಿಂದನೇ ಇಂಪ್ರೂವ್ಮೆಂಟ್ ಆಗಲಿ ಸ್ಟಾರ್ಟ್ ಮಾಡಿದೆ ರೀ. ಅಂದ್ರೆ ಪೇಷಂಟ್ ಇಂದ ದುಡ್ಡು ತಗೊಳ್ಳೋದು ಬಿಟ್ರಿ? ಹೌದು ಅವತ್ತು ನಾ ಇಂಪ್ರೂವ್ಮೆಂಟ್. ಆಮೇಲೆ ಮತ್ತೆ ಸ್ಮಶಾನ ಒಳಗೆ ಮತ್ತೆ ಅಲ್ಲಿ ಹೆಣ ಸುಡೋರಿಲ್ಲ, ಅದು ಕೂಡ BP ಹೆಗ್ಡೆಯರ್ ಕರಿತಿದ್ರು. ಅವ್ರಿಗೆ ಅನಿಸ್ತಿತ್ತು ಅಂದರೆ ಇವನು ದುಡ್ಡು ತಿನ್ನೋದಿಲ್ಲ ಹಿಂಗಂತ, ಒಂದು ಕಡಿಮೆ ರೇಟು ಮತ್ತು ದುಡ್ಡು ರಾಶಿ ರಿಸೀವ್ ಮಾಡೋದಿಲ್ಲ ಹೇಳ್ಕೊಂಡು ಹೇಳಿ ಎಲ್ಲ ಆಂಬ್ಯುಲೆನ್ಸ್ ಬಿಟ್ಟಾಗ ನನಗೆ ಕರಿತಿದ್ರು. ಅಲ್ಲಂದ್ರೆ ಈಗಂದ್ರೆ ಏನಾಗುತ್ತೆ ಕೇಳಿದ್ರೆ, ಕೆಲವಷ್ಟು ಆಂಬ್ಯುಲೆನ್ಸ್ಗಳಲ್ಲಿ ದರಗಳು ಸಹ ಬಹಳಷ್ಟು ಆಗ್ಬಿಡುತ್ತೆ. ಪಾಪ ಬಡ ಮಧ್ಯಮ ವರ್ಗದವರಿಗೆ ಆಂಬ್ಯುಲೆನ್ಸ್ ತಗೋಲಿಕ್ಕೆ ಆಗೋದಿಲ್ಲ, ಕಷ್ಟ ಹೋಗ್ತದೆ. ಅದಕ್ಕೆ ಸಂಸ್ಥೆದು ಕರಿತಿದೆ. ಸಂಸ್ಥೆದ ರೇಟ್ ಚಾರ್ಜ್ ಕಡಿಮೆನೇ ಇದೆ. ರೋಟರಿ ಹಾಸ್ಪಿಟಲ್, TSS ಹಾಸ್ಪಿಟಲ್ ಸಂಸ್ಥೆದ ರೇಟ್ ಚಾರ್ಜ್ ಕಡಿಮೆನೆ. ಪ್ರೈವೇಟ್ ಅವರು ಸ್ವಂತ ಖರೀದಿ ಮಾಡಿರ್ತಾರಲ್ರಿ, ಅದ್ರ ಸಲುವಾಗಿ ಅವ್ರು ರೇಟ್ ಜಾಸ್ತಿ ತಗೊಳ್ತಾರೆ ಇವ್ರೆ.
ಯಾಕಂದ್ರೆ ಅವ್ರು ಖರೀದಿ ಮಾಡಿರ್ತಾರೆ ಅದ್ರ ಸಲುವಾಗಿ. ಇವರು ಖರೀದಿ ಮಾಡಿದ್ರು, ಇವರು ಡೊನೇಟ್ ಕೊಟ್ಟಿರ್ತಾರೆ, ಅದಕ್ಕೆ ರೇಟ್ ಎಕ್ದಮ್ ಕಡಿಮೆ ರೇಟ್. ಅದಕ್ಕೆ ನಾವು ಅದ್ರೊಳಗೂ ನಾವು ತಿನ್ನೋದಿಲ್ಲ ಆಗಿದೆ. ಫಸ್ಟಿಗೆ ನಾವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಯಾವ ದಿವಸ ಹಣ ತಿನ್ಲಿಲ್ಲ ಆವತ್ತಿಂದ ನಾ ಇಂಪ್ರೂವ್ಮೆಂಟ್. ಅಂದ್ರೆ ನೀವು ಅವರಿಂದ ಹಣ ತಕೊಳ್ಳೋದು ಹೋದಾಗ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೌದ್ರಿ. ಅವ್ರು ದಾನ ಕೊಟ್ಟು ನಾ ತಗೊಳ್ತಿದ್ದೆ. ಈಗ ಅದ್ರ ಸಲುವಾಗಿ ಈಗ ನಾವು ಹಾಸ್ಪಿಟ್ಲ್ ಒಳಗೆ ಕೆಲಸ ಮಾಡೋದಿಲ್ಲ, ಈಗ ಸ್ಮಶಾನ ಒಳಗೆ ಮಾತ್ರ ಕೆಲಸ ಮಾಡ್ತೀನಿ. ಅಲ್ಲಿ ಮಾತ್ರ ಶವ ತೆಗೆದು ಮಾತ್ರ ಕೆಲಸ ಮಾಡಿದೆ. 80% ನನ್ನ ಲೈಫ್ನೊಳಗೆ ಶವ ತೆಗೆದೇ ಆಯ್ತು ರೀ. 20% ಮಾತ್ರ ಪೇಷಂಟ್ ಹಾಕಿದಾಗೈತ್ರಿ ಅದು ಆಂಬುಲೆನ್ಸ್ ಒಳಗೆ. ಹೌದ್ರಿ. ಅಂದ್ರೆ ಪೇಷಂಟ್ಗಳು ಕಡಿಮೆ, ಈ ಅಪಘಾತ ಅಥವಾ ಇಂಥ ಪೇಷಂಟ್ಗಳು ಕಮ್ಮಿ, ಅದು ಮೊದಲೇ ಶವಗಳೇ ಜಾಸ್ತಿ. ಮೊದಲೇ ಹಾಕ್ತಿದ್ರಿ ಅವಾಗ, ಅಂದ್ರೆ ಸ್ಟಾರ್ಟಿಂಗ್ ಪೇಷಂಟ್ ಹಾಕ್ತಿದ್ರಿ. ಕಡೆ ಶವನೇ ಜಾಸ್ತಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಡೆಗೆ ಅದು ಹಂಗೆ ರೂಢಿ ಆಗ್ಬಿಡ್ತೀರಿ, ಅಂದ್ರೆ ಕೊಳತಿರ್ಲಿ ಅಂಥದ್ದಿರಲಿ ಹೇಸಿಗೆ ಅದೆಲ್ಲ ಆಗೋದೇ ಇಲ್ಲ ಈಗ. ಅಲ್ಲಿ ಈಗ ನೀವು, ನನಗೆ ಮತ್ತೊಂದು ವಿಶೇಷ ಅನಿಸಿದ್ದು, ನೀವು ರುದ್ರಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಅದು ನಮ್ಮ ಸಾಮ್ರಾಟ್ ಎದುರುಗಡೆ ಇರೋ ವಿದ್ಯಾನಗರ ರುದ್ರಭೂಮಿಯಲ್ಲಿ ನೆಮ್ಮದಿ ಇದ್ರೊಳಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರಿ. ಅಲ್ಲಿ ನಿಮಗೆ ಕೆಲಸ ಮಾಡುವಾಗ ನಿಮಗೆ ಈ ಅಸಹ್ಯ, ಈ ಹೆಣ ತಂದು ಸುಡಬೇಕು ಆ ಟೈಪ್ ಏನು ಅನಿಸಿಲ್ವಾ? ಅದು ಸ್ಟಾರ್ಟಿಂಗ್ ಅನಿಸ್ತಿದ್ರಿ ಅದು. ಅಂದ್ರೆ ಒಂದು 10 ವರ್ಷ ಹಿಂದೆ, 11 ವರ್ಷ ಹಿಂದೆ ಅನಿಸ್ತಿದ್ರೆ. ಈಗ ಸದ್ಯ ಅಂದ್ರೆ ಒಂದು 7-8 ವರ್ಷದಿಂದ ಅದನ್ನ ದುಡ್ಡಿನ ಸಲುವಾಗಿ ಹೋಗ್ತಾನೆ ಇಲ್ಲ ಈಗ. ಈಗ ಜನ ಕೆಲವ್ರು ಹಂಗೆ ತಿಳಿದು ಕೊಡ್ತಾರೆ, ಕೆಲವ್ರ ಹತ್ರ ಇರೋದೇ ಇಲ್ಲ, ಕೊಡೋದೇ ಇಲ್ಲ. ಹೆಂಗೆ ಅಂದ್ರೆ ಇರೋದೇ ಇಲ್ಲ ಅವ್ರ ಹತ್ರ. ನಾವು ಬಯಸೋದಿಲ್ಲ, ದುಡ್ಡೇ ಬಯಸೋದಿಲ್ಲ. ಕಡೆಗೆ ಯಾರ ಹತ್ರ ದುಡ್ಡು ಇಲ್ಲ ಆದ್ರೂ ನಾವು ನಮ್ದು ಟೀಮ್ ತಗೊಂಡು ನಾವು ಅವ್ರಿಗೆ ಇದು ಸಹಾಯ ಮಾಡ್ತೇವೆ. ಅವ್ರೆ ಆಂಬುಲೆನ್ಸ್ ಫ್ರೀ ತರೋದು. ಅಲ್ಲಲ್ಲಿ ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಕೇವಲ 14 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಪ್ರಾರಂಭ. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಮಳೆಗಾಲದ 4 ಪಟ್ಟು ಶವ ಬಂತ್ರಿ. ದಿವಸಕ್ಕೆ 6 ಶವ 5 ಶವ ಹಿಂಗೆ 11 ಬುಕ್ ಆಗೋದ್ರಿ ದಿವಸ. ಇವತ್ತು ನಾಳೆ ಹಿಂಗ್ ಕೊಡ್ತಿದ್ರು ನಾವು ಈ ಮಳೆಗಾಲದಾಗ. ಅಂದ್ರೆ ಸುನಾಮಿ ಬಂತಲ್ರಿ ಕೊರೋನಾ ಟೈಮಲ್ಲೂ. ಹೌದ್ರಿ, ಕೊರೋನಾ ಟೈಮ್ನೊಳಗೆ ನಾವು ಇದು ಫ್ರೀ ಆಗೇ ತಗೊಂಬಂದ್ರಿ. ಎಲ್ಲಕ್ಕಿಂತ ಚಾರ್ಜ್ ಕಡಿಮೆ ಅವ್ರಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ, ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಡಾಕ್ಟ್ರು ಅವರು ಅಂದ್ರೆ ನಮ್ದು ಚಾರ್ಜ್ ಕಡಿಮೆ ಆಗ್ತದೆ ಅಂತ ಹಾಕೊಂಡು ನಮ್ಮ ಹಾಸ್ಪಿಟಲ್ ನಮ್ಗೆ ಹೊರಗೆ ಮಾಡಿಟ್ಟಿದ್ರು. ಅಂದ್ರೆ ಗಾಡಿ ವಿತ್ ಡ್ರೈವರ್ ಹೊರಗೆ ಮಾಡಿಟ್ಟಿದ್ರು ಅವ್ರು. ಅಂದ್ರೆ ಶವ ರೇಟ್ ಜಾಸ್ತಿ ತಗೊಳ್ಬಾರ್ದು ಹಿಂಗಂತ ಹಾಕೊಂಡು ನಮ್ಗೆ ಹೊರಗೆ ಇಟ್ಟಿದ್ರು. ನಾವು ಬರೀ ಶವ ಅಷ್ಟೇ ಹಾಕ್ತಿದ್ರಿ ಅವಾಗ, ಪೇಷಂಟ್ ಹಾಕೋದಿಲ್ಲ ಆಗಿದ್ದೀರಿ. TSS ಹಾಸ್ಪಿಟಲ್ ಇರ್ಬೇಕಾದ್ರೆ ಅವ್ರದ್ದು ಬರೀ 550 ರೂಪಾಯಿ ಮಾತ್ರ ಚಾರ್ಜ್ ಇಟ್ಟಿದ್ರು. ಯಾರು ಇವರು ಹಾಸ್ಪಿಟ್ಲಿಂದ. ಒಂದು ಶವ ಹಾಕಿದ್ರೆ 550 ರೂಪಾಯಿ. ನಾವು ಅವಾಗ 800 ರೂಪಾಯಿ ತಗೊಳ್ತಿದ್ರು. ಅಂದ್ರೆ 200-250 ರೂಪಾಯಿ ಜಾಸ್ತಿ ತಗೊಳ್ತೀವಿ. ಅಂದ್ರೆ ನಾವು ಸ್ನಾನ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಗಾಡಿಗೆ ಪೇಸ್ಟ್ ಕಂಟ್ರೋಲ್ ಮಾಡೋದಿರ್ತಿದ್ರಿ ಅದು ಅದ ಟೆನ್ಷನ್ ಆಗ್ತದೆ ಹೇಳ್ಕೊಂಡೇಳಿ ನಾವು ಅವಾಗ ಅದು ಒಂದು 200 ರೂಪಾಯಿ ಜಾಸ್ತಿ ತಗೊಳ್ತಿದ್ದೆ ನಾನು ಅವಾಗ. ಅಂದ್ರೆ ಟೋಟಲ್ ನಮ್ಮ ಚಾರ್ಜ್ 800 ರೂಪಾಯಿ ಒಳಗೆ ಆಗ್ತೈತ್ರಿ. ಈಗ ನೀವು ಈ ಶವಗಳನ್ನ ಅಥವಾ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಸುಸೈಡಿಗೆ ಅಟೆಂಪ್ಟ್ ಮಾಡಿರ್ತಾರೆ, ಇಂಥ ಪೇಷಂಟ್ಗಳನ್ನೆಲ್ಲ ತಗೊಬರ್ತೀನಿ. ಹೌದಾ? ಆಂಬುಲೆನ್ಸ್ಗಳಲ್ಲಿ ಕಡೆಗೆ ಎಷ್ಟೋ ದಿವಸ ಆಗಿರ್ತದೆ, ಕೊಳೆತ ಹೋಗಿರ್ತದೆ ಶವ. ಎಲ್ಲೋ ಒಂದು ಹಳ್ಳಿಗಳಲ್ಲಿ ಸುಸೈಡ್ ಮಾಡ್ಕೊಂಡು ವಾರಗಟ್ಲೆ ಆಗಿರ್ತದೆ, ಕೊಳೆತೋಗಿರ್ತದೆ. ಅಂತ ಶವವನ್ನು ನೀವು ಹಾಕೊಂಡ್ಬರ್ತಿದ್ರ? ಅದು ಅಂದ್ರೆ ಪ್ಯಾಕ್ ಮಾಡ್ಕೊಂಡು ತಗೊಬಂದ್ರೆ ಆಯ್ತು. ಅದೇನು ಹೆಸ್ಗೆ ಅಲ್ರಿ, ಪ್ಲಾಸ್ಟಿಕ್ ಹಾಕೋದು ಹಿಂಗೆ ಫೋಲ್ಡ್ ಮಾಡೋದು. ಅದು ಸ್ಮೆಲ್ ಬರ್ತದಲ್ಲ, ಸ್ಮೆಲ್ ಕುಡ್ಕೊಂತ ಬರೋದ್ರೆ. ಸಿದ್ದಾಪುರ ಅಲ್ಲೆಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೂರಿಂದ ಶವ ಅಂದ್ರೆ ಕೊಳತ್ ಹೋಗಿದ್ದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೇಸಿಗೆ ಆಗ್ತದಲ್ರಿ, ಅಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಹಾಕೋರು ಇರೋದಿಲ್ಲ. ಅವಾಗ ಇಲ್ಲಿ ಫೋನ್ ಮಾಡ್ತಾರೆ, ಇಲ್ಲಿ ನಮ್ಗೆ ಕಳ್ಸಿಕೊಡ್ತಾರೆ. ನಮ್ದು ಇದು ಅವಾಗ 1 ತಾಸು ಗಟ್ಲೆ ವಾಸನೆ ಕುಡಿತಾ ಬರ್ತಾರೆ ಸಿರ್ಸಿ ತನಕ. ಕಡೆ ಬಾವಿ ಒಳಗೆ ಬಿದ್ದಿದ್ದು ಮತ್ತೆ ಹೋಗ್ಲಿಕ್ಕೆ ಆಗೋದು, ಆಕ್ಸಿಜನ್ ಇರೋದಿಲ್ಲಲ್ರಿ. ಅದನ್ನ ಸಾಕಷ್ಟು ಶವ ತೆಗ್ದಿದ್ದಾನ್ರಿ ಇವ್ರೆ. ಅವಾಗ ನಂಗೆ ಕರೀತಾರೆ ಅಲ್ಲಿ ಹೌದು, ರೂರಲ್ ಸ್ಟೇಷನ್ ಇಂದ ಕರೀತಾರೆ ಇವ್ರೆ. ಅಂದ್ರೆ ಆಕ್ಸಿಜನ್ ಇರೋದಿಲ್ರಿ, ಅದೊಂದು ಟೆಕ್ನಿಕ್ ರೀ. ಅದು ಬಾಬಣ್ಣ ಅಂತ ಹೇಳಿ ಆ ಡ್ರೈವರ್, ನಮ್ ಸೀನಿಯರ್ ಡ್ರೈವರ್, ಅವ್ರು ಕಲ್ಸ್ಕೊಟ್ಟಿದ್ರಿ. ಅವ್ರಿಗೆ ಈಗ ಏಜ್ ಆಯ್ತು, ಅವ್ರು ಇಳಿಯೋದಿಲ್ಲ. ಅವ್ರದ್ದು ಆಂಬುಲೆನ್ಸ್ ಇದೆ. ಹೌದೌದು, ಬಾಬಣ್ಣ ಅವರು ನಮ್ಗೆ ಕಲ್ಸ್ಕೊಟ್ಟಿದ್ರು. ಅವರು ಅಂದ್ರೆ ಆಕ್ಸಿಜನ್ ಹೆಂಗ್ ಮಾಡ್ರೆ ಸಿಗ್ತಿದೆ ಅದು ಅವ್ರಿದ್ರೆ ಮಾತ್ರ ಹೋಗ್ತೀನಿ, ಇಲ್ಲ ನಾ ಇಳಿಯೋದಿಲ್ರಿ. ಯಾಕಂದ್ರೆ ನಾವು ಡೆತ್ ಆಗ್ಬಿಡ್ತಾರೆ ಯಾಕಂದ್ರೆ ಅಲ್ಲಿ ಫುಲ್ಲು ಕೆಳಗಡೆಗೆ 30-40 ಫುಟ್ ಕೆಳಗೆ ಹೊತ್ಕೊಳ್ಳೋ ಆಕ್ಸಿಜನ್ ಇರುತ್ತೆ. ಕೊಳತಿದ್ದೇ ಇರ್ತದೆ 2-3 ದಿವಸದ ಆಕ್ಸಿಜನ್ ಇಲ್ಲದೆ ನಾವು ಡೆತ್ ಆಗ್ಬಿಡ್ತಾರೆ. ನಮ್ಗೆ ಉಸಿರು ಸಿಗೋದಿಲ್ಲ ಅವಾಗ. ಉಸಿರು ಈಗ ನೀವು ಈ ಶವಗಳನ್ನು ತಗೊಬರ್ತೀರಿ, ಆಕ್ಸಿಡೆಂಟ್ ಆದ ರಕ್ತದ ಒಳೆ ಇರುವಂಥ ಮನುಷ್ಯರನ್ನು ಕರ್ಕೊಬರ್ತೀರಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯವರು
ಅದಕ್ಕೇನು ಅಬ್ಜೆಕ್ಷನ್ ಮಾಡುತ್ತಾ ಇಲ್ವಾ? ನಾವು ಸ್ನಾನ ಹಂಗೆ ಅಂದ್ರೆ ಏನಾದ್ರು ಆ ಕೊಳತು ಶವ ಏನಾದ್ರು ಸಿಡಿದ್ರೆ ಮಾತ್ರ ಸ್ನಾನ ಮಾಡೋದು, ಒಳಗಡೆಗೆಲ್ಲ ಹೋಗೋದು ಅದೆಲ್ಲ ಇದು ಇಲ್ಲ ರೀ. ಅಲ್ಲ, ಈಗ ನಿಮ್ಗೆ ಈಗ ಮನೆ ಹೋದಾಗ ಅಯ್ಯೋ ಕೊಳತ ಹೆಣವನ್ನು ತಗೊಬಂದೆ, ಶವವನ್ನು ತಗೊಬಂದೆ, ಊಟ ಸೇರೋದಿಲ್ಲ ಇಂಥದ್ದು ಆಗಿತ್ತ ನಿಮಗೆ? ಇಲ್ಲ ಆಗೋದಿಲ್ಲ. ಆಗೋದಿಲ್ಲ. ಅದ್ರ ಬಗ್ಗೆ ನೀವು ಯಾವುದೇ ವರಿ ಮಾಡ್ಕೊಳ್ಳೋದಿಲ್ಲ? ನಮ್ಮ ಮನೆಗೆ ಹೋಗೋದಿಲ್ಲ, ನಮ್ದು ಹೆಂಡತಿ ಮಕ್ಳಿಗೂ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೂ ರೂಢಿ. ಯಾಕಂದ್ರೆ ಅವ್ರು ನಮ್ಮ ಗಾಡಿ ಒಳಗೆ ಬರ್ತಾರಲ್ರಿ. ನನ್ನ ಹೆಂಡತಿ ಮಕ್ಳಿಗೆ ಅಂದ್ರೆ ಹಿಂಗೆ ಹುಬ್ಳಿಗೆಲ್ಲ ಹೋದಾಗ ಶಾಪಿಂಗ್ ಮಾಡ್ಬೇಕು ಹೇಳ್ತಿತ್ತು ನನ್ನ ಹೆಂಡತಿ. ಅವಾಗ ನಾವು ಆಂಬುಲೆನ್ಸ್ ಮೇಲೆ ತೊಗೊಂಡೋಗಿ ಮಧ್ಯದಾಗ ಡೆತ್ ಆಗ್ಬಿಡ್ತಾರೆ. ಅವ್ರು ಹೆಣ್ಣು ಇಟ್ಕೊಂಡೆ ವಾಪಸ್. ಅವ್ರಿಗೆಲ್ಲ ಅದು ರೂಢಿ ಆಗ್ಬಿಟ್ಟಿದ್ರಿ ಅದು ಮನೆಯಾಗೆ, ಹೆಂಡತಿ ಮಕ್ಕಳಿಗೆಲ್ಲ. ಕಡೆ ಈಗಲೂ ಶವಕ್ಕೆಲ್ಲರೂ ಹೋಗ್ಬೇಕಾದ್ರೆ ಮಗ ಹಠ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ, ಅವನು ಬರ್ತಾನೆ ಜೊತೆಗೆ ನೋಡ್ಲಿಕ್ಕೆ, ಹೆಲ್ಪಿಗೆ. ಅಂದ್ರೆ ರೂಢಿ ಆಗ್ಲಿ ಅವ್ರಿಗೆ ಹೇಸಿಗೆ ಆಗ್ಬಾರ್ದು, ಮಕ್ಳಿಗೆ ಕರ್ಕೊಂಡು ಹೋಗ್ತಾನೆ ರೀ ನಾನು. ಅಂದ್ರೆ ಮಕ್ಕಳಿಗೆಲ್ಲೂ ಆ ಭಾವನೆ ಇರಬೇಕು, ಅಂದ್ರೆ ಮುಂದೆ ಅವರಿಗೂ ಅದು ಒಂದು ಅಸಹ್ಯ ಅಂತ ಅನ್ಸಬಾರ್ದು ಹೇಳುವಂತ ಉದ್ದೇಶದಿಂದ ನೀವು ಮಕ್ಕಳನ್ನು ಮಗಳಿಗೆ ದೊಡ್ಡ ಮಗಳಿಗೆ ಕಟ್ಕಿ ಹಾಕ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಇಡೀ ಕಟ್ಕಿ ತುಂಬಲಿಕ್ಕೆ ಅವಳಿಗೆ ಸಾಕಷ್ಟು ಸಲ ಕರ್ಕೊಂಡು ಹೋಗಿಲ್ಲ. ಕಟ್ಕಿ ಹೊರ್ಲಿಕ್ಕೆ ನಂಗೆ ಅಲ್ಲಿ ಯಾರು ಇರೋದಿಲ್ಲ ಆಗಿದಲ್ರಿ. ಅವ್ರು ರಜೆ ಮಾಡ್ಕೊಂಡು ಹೋದಾಗ ಶವ ರಾಶಿ ಆದ್ಕೊಂಡು ನಾವು ಒಬ್ಬನೇ ಕಟ್ಕಿ ಹಾಕ್ಬೇಕಾದ್ರೆ ಅವಾಗ ನಂಗೆ ಟೆನ್ಷನ್ ಆಗ್ತಿದೆ. ಅದಕ್ಕೆ ನನ್ನ ಮಕ್ಳಿಗೆ ಕರ್ಕೊಂಡು ಕಟ್ಕಿ ಹೊರಿಸ್ತಿದ್ದಾರೆ ನಾನು. ಅವ್ರು ಇಡೀ ಕಟ್ಕಿ ಹಾಕ್ತಿದ್ರು, ಬೂದಿ ತೆಗೆದಿದ್ರು ಅವರು. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಮಕ್ಕಳೆಲ್ಲ ಹೇಗಿದ್ದಾರೆ? ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಈಗ ದೊಡ್ಡ ಮಗಳು ಜಾಬ್ನೊಳಗಿತ್ತು ಅವ್ರೆ. ಎಲ್ಲಿದ್ದಾಳೆ? ಅವಳು ಈಗ ಮುಂಬೈ ಒಳಗಿದ್ದಾಳ್ರಿ. ಮುಂಬೈ ಇಂಟರ್ನ್ಯಾಷನಲ್ ಟರ್ಮಿನಲ್ ಬದಿಗೆ ಅಲ್ಲಿ ಒಬ್ಬರದ್ದು ಒಂದು ಹೋಟೆಲ್ ಇವ್ರೆ. ಅವರು ನಾವು ಆಂಬುಲೆನ್ಸ್ ಚಾಲನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಹೆಗ್ಡೇರ್ ಪರಿಚಯ ಆಗಿ ಅವ್ರು ಹೊರದೇಶಕ್ಕೆ ಎಜುಕೇಶನ್ ಕೊಡಿಸಿ ಅವ್ರ ಕೆಲ್ಸಕ್ಕೆ ಸೇರಿಸಿದ್ದೇವ್ರೆ. ಈಗ ಅವಳು ಒಳ್ಳೆ ಸ್ಯಾಲ್ರಿ ಒಳಗಿದ್ದಾಳೆ. ಬಾಕಿ ಮಕ್ಕಳು ಈಗ ಶಾಲೆ ಹೋಗ್ತಾರೆ ಇವ್ರೆ. ಏನ್ ಮಕ್ಕಳಿದ್ದಾರೆ? ಈಗ ಒಂದು 6th 5th. ಹೌದಾ? ಹೌದು, 2 ಹೆಣ್ಣು 1 ಗಂಡು. ಈಗ ನಾನು ಕೇಳ್ಪಟ್ಟೆ, ಮತ್ತು ಕೆಲವಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ವೈರಲ್ ಆಗಿತ್ತು, ನೀವೇನು ಅತಿ ಕಡಿಮೆ ದರದಲ್ಲಿ ನೀರನ್ನು ಕೊಡ್ತೀರಿ ಮನೆಯಿಂದ ಟ್ಯಾಂಕರ್ಗಳಿಗೆ ಅಂತೇಳಿ. ನೀವು ಬರಗಾಲ ಬಂದಾಗೂ ಸಹ ನಮಗೆ ಈಗ ಬೇಸಿಗೆಯಲ್ಲಿ ನೀರಿಲ್ಲದೆ ಭಾಳ ಒದ್ದಾಡಿದ್ರು ಸಿರ್ಸಿಯಲ್ಲಿ ಜನ. ಆ ಟೈಮಲ್ಲಿ ನೀವು ಭಾಳ ನೀರಿನ ಇದು ಕೊಟ್ಟಿದ್ದೀರಿ, ಒಂದು ಖಾಲಿ ಎಷ್ಟೋ ಸಣ್ಣ ಅಮೌಂಟಿಗೆ ನೀವು ನೀರು ಕೊಡ್ತಿದ್ದೀರಿ ಅಂತ ಕೇಳ್ಪಟ್ಟೆ. ಹೌದ್ರಿ, ನಾವು 4000 ಲೀಟ್ರಿಗೆ 150 ರೂಪಾಯಿ ಹಂಗೆ ಕೊಟ್ಟಿರಿ ಅವ್ರೆ. ಅದು ಅವರು ಸೇಲ್ ಮಾಡೋರಿಗೆ ಮಾತ್ರ ಕೊಟ್ಟಾಗಿತ್ತೇವ್ರೆ, ಬಾಕಿಯವರಿಗೆಲ್ಲ ಫ್ರೀ ಕೊಟ್ರಿ ಅವ್ರೆ. ಯಾಕಂದ್ರೆ ನೀರು ಮಾರಿದ್ರೆ ಶಾಪ ಹಾಗೆಲ್ಲ ಹೊಂಟ್ರಿ. ಅದು ನೀರು ಫ್ರೀ ಸಿಗೋದು ನಮ್ಗೆ. ಅದು ನೀರು ಅದ್ರ ಸಲುವಾಗಿ ಅದು ಕರೆಂಟಿನ ಖರ್ಚು ಮತ್ತು ನಮ್ಗೆ ಅಲ್ಲಿ ಪಂಪ್ ಹಾಕಿದ್ದು ಆ ಖರ್ಚಿನ ಸಲುವಾಗಿ ಮೇಂಟೆನೆನ್ಸ್ ಚಾಲೋ ಸಲುವಾಗಿ ಅದು ಕಡಿಮೆ ರೇಟ್ ತೊಗೊಂಡೆ. ಅವ್ರು ಜಾಸ್ತಿ ರೇಟಿಗೆಲ್ಲ ಮಾರ್ಕೊಂಡ್ರೆ ಅವ್ರಿಗೆ ದೇವ್ರು ಬಿಟ್ಟಿದೆ. ಅದು ನಾವು ಕಡಿಮೆ ರೇಟಿಗೆ ನಾವು ಕೊಟ್ಟಿದ್ರಿ ಅವ್ರೆ. ಅದಕ್ಕೆ ನಮ್ಗೆ ಚಲೋನೂ ಆಗ್ತಾ ಇತ್ತು ರೀ ಅವ್ರೆ. 40 ರಿಂದ 50 ಟ್ಯಾಂಕರ್ ನೀರು ಕೊಡ್ತೇನೆ ರೀ. ಹೌದ್ರಿ. ಮತ್ತೆ ಅಲ್ಲಿ ಬೇಸಿಗೆ ಬಾವಿನೂ ಉಂಟು, ಬೋರು ಉಂಟು. ಹೌದ್ರಿ, ಬೋರು ಹಿಂಗೆ ನಾವು ಅದೊಂದು ದೇವ್ರದ ಇದು ಸತ್ಯ. ಸ್ಮಶಾನ ಒಳಗೆ ಹೆಣ ಸುಟ್ಟು ಹಿಂಗೆ ಹೊರಗೆ ಬರ್ಬೇಕಾದ್ರೆ ಕೈ ಮುಗಿದು ಬರ್ತಿದೆ, ದೇವ್ರೆ ಮತ್ತೆ ನಂಗೆ ನೀರಿನ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ನಾ ಈ ಸಲ ಬೋರ್ ತೆಗೆದಿನಿ, 6 ಇಂಚ್ ನೀರು ಬೀಳ್ಬೇಕು ಹೇಳಿ ಹಿಂಗೆ ಹೇಳ್ತಿದ್ದೇವೆ. ಹಂಗೆ 6 ಇಂಚೆ ನೀರು ಬಿತ್ತಿರಿ ಅವ್ರೆ. ಹೌದ್ರಿ. ನಾವು ಹೆಂಗೆ ಕೈ ಮುಗ್ದು ಹೆಂಗೆ ಕೇಳಿದ್ದೆ ನಾ ಸ್ಮಶಾನ ಒಳಗೆ. ಅದು ಎಲ್ಲರೂ ಹಂಗೆ ಯಾವ ಶವ ಹೋದ್ರೆ ಹಿಂಗೆ 6 ಇಂಚ್ ನೀರು ಬೀಳಿ ಹಿಂಗೆ ಕೈ ಮುಗಿದಿದೆ, ಹಂಗೆ ಬಿತ್ತದೆ 6 ಇಂಚ್ ನೀರು. ಓಕೆ, ನೋಡಿದ್ರಲ್ಲ ನಮ್ಮ ಆಂಬುಲೆನ್ಸ್ ಚಾಲಕ ಚಂದ್ರಶೇಖರ್ ಜೋಗ್ಳೇಕರ್ ಅವರು. ಇವ್ರ ಬಗ್ಗೆ ನಾನೊಂದು 2 ಮಾತು ಹೇಳಲೇಬೇಕು. ನೋಡಿ, ಜೀವನದಲ್ಲಿ ಒಂದು ಹೊತ್ತಿನ ಊಟದ ಸಲುವಾಗಿ ಏನಾದ್ರು ಒಂದು ಕೆಲಸವನ್ನು ಮಾಡಲೇಬೇಕು. ಆ ಕೆಲಸ ಮಾಡುವಾಗ ಆ ಕೆಲಸ ಈ ಕೆಲಸ ಅಂತ ಹೇಳಿ ಅದನ್ನು ತೆಗೊಳ್ಳಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ತನ್ನ ಒಂದು ದಿವಸದ ಹೊಟ್ಟೆ ಪಾಡಿಗಾಗಿ ಈತ ಒಂದು ಆಂಬುಲೆನ್ಸಲ್ಲಿ ಚಾಲಕನಾಗಿ ಸೇರ್ಕೊಳ್ತಾನೆ. ಆನಂತರ ಅದ್ರ ಜೊತೆಗೆ ರುದ್ರಭೂಮಿಗಳಲ್ಲಿ ಶವ ಸುಡಲಿಕ್ಕೆ ಕಟ್ಟಿಗೆಗಳನ್ನು ಹಾಕೋದು, ಶವ ಸುಡೋದು, ಇಂತಹ ಕಾಯಕವನ್ನು ಮಾಡಿ ತನ್ನ ಕುಟುಂಬವನ್ನು ನಡೆಸಬೇಕು ಹೇಳುವಂಥ ಒಂದು ಮನೋಇಚ್ಛೆ ಅವರಲ್ಲಿರುತ್ತೆ. ಆ ಕಾರಣದಿಂದ ಅವರು ಅದೆಲ್ಲ ಕೆಲಸವನ್ನು ಮಾಡ್ತಾರೆ. ಮನುಷ್ಯನಿಗೆ ಯಾವುದೇ ಕೆಲಸ ಆಗಿರ್ಬೋದು, ಅದು ಕೀಳು ಅನ್ನುವಂಥ ಭಾವನೆ ಯಾವತ್ತೂ ಬರಬಾರ್ದು. ಆ ಭಾವನೆಯನ್ನು ಬದಿಗೊತ್ತಿ ಚಂದ್ರಶೇಖರ್ ಜೋಗ್ಳೇಕರ್ ಅವರು ಕಾಯಕವನ್ನು ಮಾಡ್ತಾರೆ. ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಅವರಿಗೆ ಏನಾಗಬೇಕು, ಅವರು ಮುಂದಿನ ಜೀವನದಲ್ಲಿ ಒಳ್ಳೆ ಜಾಬ್ ಸಿಗುವ ಹಾಗೆ ಮಾಡ್ತಾರೆ. ಇವೆಲ್ಲವನ್ನು ತನ್ನ ಕಷ್ಟದ ಜೀವನದಲ್ಲಿ ಮಾಡಿ ಇದೀಗ ಸುಸ್ಥಿರವಾಗಿ ಒಂದು ಕಾಯಕವನ್ನು ಮಾಡಿಕೊಂಡು ಇದ್ದಾರೆ. ಅದೇ ಅಲ್ಲದೆ ಈ ಬರದ ಟೈಮಲ್ಲಿ ಶಿರ್ಸಿ ನಗರದ ಜನರಿಗೆ ಅತಿ ಕಡಿಮೆ ದರದಲ್ಲಿ ನೀರನ್ನು ಕೊಟ್ಟಂಥ ಕೀರ್ತಿಯು ಸಹ ಅವರಿಗೆ ಸಲ್ಲಬೇಕು. ಇಂಥ ಒಂದು ಕಾಯಕವನ್ನು ಮಾಡ್ತಾ ನಮ್ಮ ಸಮಾಜದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದವರು ಚಂದ್ರಶೇಖರ್ ಜೋಗ್ಳೇಕರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದು ತಮ್ಮ ಒಂದು ಕಥೆಯನ್ನು ನಮ್ಮೆದುರಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಧನ್ಯವಾದವನ್ನು ಸ್ಟುಡಿಯೋ ವತಿಯಿಂದ ಹೇಳ್ತೇನೆ. ಚಂದ್ರಶೇಖರ್ ಅವರೇ, ನಮಸ್ಕಾರ. ಇಷ್ಟೇ ಅಲ್ಲದೆ ಮುಂದಿನ ವಾರ ಮತ್ತೊಬ್ಬ ಸಾಧಕನೊಂದಿಗೆ ನಾನು
ನಿಮ್ಮ ಜೊತೆಗೆ ಬರ್ತೇನೆ. ಅಲ್ಲಿವರೆಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.